5.56 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 4.46 ಮತದಾರರ ಮ್ಯಾಪಿಂಗ್ ಆಗಿದೆ. ಇನ್ನು 1.1 ಕೋಟಿ ಮತದಾರ ಮ್ಯಾಪಿಂಗ್ ಆಗಬೇಕು. ಒಟ್ಟು ಒಬ್ಬ ಮತದಾರನು ಕೂಡ ಅನ್ಯಾಯ ಆಗಬಾರ್ದು, ಒಬ್ಬ ಮೋಸ ಆಗಬಾರ್ದು, ಅವನ ಹಕ್ಕನ್ನು ಕಿತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಪೂರ್ವಭಾವಿಯಾಗಿ ಎಚ್ಚರಿಕೆ ದೃಷ್ಟಿಯಿಂದ ಚರ್ಚೆ ಮಾಡಿ. ಲಕ್ಷಾಂತರ ಮನೆಗಳಿಗೆ ಮ್ಯಾಪಿಂಗ್ ಬಂದಿಲ್ಲ BLOಗಳು ಅಂತ ನಾವು ಹೇಳಿದ್ರೆ ಇಲ್ಲ ಬಂದಿದ್ದಾರೆ, ಬಂದೇ ಇಲ್ದಿರೋದು ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಣ್ಣ ಸಂಘಟನೆಗಳು ಮಾಹಿತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅದೇ ರೀತಿಯಲ್ಲಿ ಯಾರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇಮ್ಮಿಡಿಯೇಟಾಗಿ ಇಶ್ಯೂ ಮಾಡಬೇಕು. ಅವರು ಲೋಕಲ್ ಪೀಪಲ್ ಆಗಿದ್ದರೆ ಅವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂದರೆ ರೆಸಿಡೆನ್ಷಿಯಲ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇಮ್ಮಿಡಿಯೇಟಾಗಿ ಇಶ್ಯೂ ಮಾಡಿ ಅಂತ ಆಫೀಸರ್ಸ್ಗೆ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿದ್ದೀವಿ. ಈ SIR ಇಂಡಿಯಾ ದೇಶದಲ್ಲಿ ಭಾಳಷ್ಟು ಅನುಮಾನಗಳನ್ನು ಹುಟ್ಟಾಕಿದೆ. ಕೆಲವು ಕಡೆ SIR ಇಂದ ನಿಜವಾದ ಮತದಾರನ ಕೈ ಬಿಟ್ಟಿರೋದು ಕೂಡ ನಾವು ಬೇರೆ ಬೇರೆ ರಾಜ್ಯಗಳು ನೋಡ್ತಾಯಿದ್ವಿ. ಇದರಿಂದ ಏನೋ ಹುನ್ನಾರ ಇದೆ. ಈ ಕೇಂದ್ರದಲ್ಲಿರುವಂಥ ಪಕ್ಷ ತಾನು ನಿರಂತರವಾಗಿ ಅಧಿಕಾರದ ಉಳಿಯಬೇಕು ಅನ್ನೋದ್ರಿಂದ ತನಗೆ ಮತ ಚಲಾಚಾರ ಅಂತ ಈಗಾಗಲೇ ತೀರ್ಮಾನ ಮಾಡಿರೋಂಥವ್ರನ್ನ ಪಟ್ಟಿಯಿಂದ ಲಕ್ಷಾಂತರ ಸಂಖ್ಯೆ ಕೈ ಬಿಟ್ಟಿರೋಂಥ ನಾವು ವೆಸ್ಟ್ ಬೆಂಗಾಲ್ ನೋಡಿದ್ವಿ, ಬಿಹಾರಲ್ಲಿ ನೋಡಿದ್ವಿ. ಇತ್ತೀಚಿನ ಡಾಟಾ ಪ್ರಕಾರ ತಮಿಳುನಾಡಲ್ಲೂ ಕೂಡ ಅದು ಕಾಣ್ತಾ ಇದೆ. ಅದರಿಂದ ಕರ್ನಾಟಕದಲ್ಲಿ SIR ಇನ್ನೂ ಶುರುವಾಗಿಲ್ಲ. ಕರ್ನಾಟಕದಲ್ಲಿ ಆಗಬಾರ್ದು ಅಂತ ನಾವು ನಾಗರಿಕರು ಎಚ್ಚರಿಕೆ ವಹಿಸೋ ದೃಷ್ಟಿಯಿಂದ ಹಲವಾರು ಸಂಘಟನೆಗಳು ಈ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು, ಸಂಘಟನೆಗಳು ಚುನಾವಣಾಧಿಕಾರಿ ಜೊತೆ ಇದು ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಬಂದಿದ್ದು. ಅನುಮಾನಗಳನ್ನ ಅವ್ರ ಜೊತೆ ಹಂಚ್ಕೊಂಡು ಕೆಲವು ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದಾರೆ, ಕೆಲವು ಪ್ರಶ್ನೆಗಳು ಇನ್ನೂ ಕೂಡ ಹಂಗೆ ಮುಗುಮಗಿದ್ದಾವೆ. ಆದರೆ SIR ನೋಟಿಫಿಕೇಷನ್ ಆದಮೇಲೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸಮಗ್ರವಾಗಿ ನಿಜವಾದ ಹಕ್ಕು ಮತದಾರರು ಕೈ ಬಿಡಬಾರ್ದು, ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ರೈಟು ವಂಚನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಸಹಕಾರನೂ ಕೇಳಿದ್ದಾರೆ. ಸಿವಿಲ್ ಸೊಸೈಟಿ ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಅವಶ್ಯಕತೆ ಬಿದ್ದರೆ ನಾವು ವಾಲಂಟಿಯರ್ಸ್ನೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಒಟ್ಟು ಒಬ್ಬ ಮತದಾರನೂ ಕೂಡ ಅನ್ಯಾಯ ಆಗಬಾರ್ದು, ಒಬ್ಬ ಮೋಸ ಆಗಬಾರ್ದು, ಅವನ ಹಕ್ಕನ್ನು ಕಿತ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಪೂರ್ವಭಾವಿಯಾಗಿ ಎಚ್ಚರಿಕೆ ದೃಷ್ಟಿಯಿಂದ ಚರ್ಚೆ ಮಾಡಿ. 24 ಮಾರ್ಚ್ ತಿಂಗಳಲ್ಲಿ ಹೋದಾಗ ಈಗಲೂ ಅವ್ರು ಹೇಳ್ತಿರೋದು 5.56 ಕೋಟಿ ಒಟ್ಟು ಮತದಾರರಿದ್ದಾರೆ. ಅದರಲ್ಲಿ 4.46 ಕೋಟಿ ಮತದಾರರ ಮ್ಯಾಪಿಂಗ್ ಆಗಿದೆ. ಇನ್ನೂ 1.1 ಕೋಟಿ ಮತದಾರ ಮ್ಯಾಪಿಂಗ್ ಆಗಬೇಕು. ಅದು ಕಂಟಿನ್ಯೂಸ್ ಪ್ರೊಸೆಸ್ ಇದೆ, ನಡೀತಾ ಇರುತ್ತೆ, ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ 1.1 ಕೋಟಿ ಮತದಾರ ಕೈ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಏನು ವ್ಯತ್ಯಾಸ ಇತ್ತಲ್ಲ, ಒಂದು 40-20 ದಿವಸದಿಂದ ಕೊಟ್ಟಾಗ 1.1 ಕೋಟಿ ವ್ಯತ್ಯಾಸ ಇತ್ತು, ಅವ್ರನ್ನ ಕೈ ಬಿಟ್ಟಿಲ್ಲ. ಅದು ಕಂಟಿನ್ಯೂಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಪ್ರತಿದಿನ ಅದನ್ನು ನೋಡ್ತಾ ಹೋದರೆ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮಗೆ ಕೆಲವು 2 ಕೋಟಿಯಷ್ಟು ಮತದಾರರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅದು ಪ್ರೋಜಿಯನ್ಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಯಾರೊಬ್ಬ ಮತದಾರರು ಇರ್ತಾರೆ, ಅವರ ತಂದೆ, ಅವರ ತಾತ, ಅದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳು, ಅದು ನಮ್ಮ ಇಂಟರ್ನಲ್ ಆಂತರಿಕವಾದಂಥ ವ್ಯತ್ಯಾಸಗಳು ಇರ್ತವೆ. ಅದನ್ನು ನೋಡಬೇಡಿ ನೀವು. 5.56 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 4.46 ಮತದಾರರ ಮ್ಯಾಪಿಂಗ್ ಆಗಿದೆ. ಇನ್ನು 1.1 ಕೋಟಿ ಮತದಾರ ಮ್ಯಾಪಿಂಗ್ ಆಗಬೇಕು. ಇಷ್ಟು ಅವ್ರು ಹೇಳ್ತಾ ಇದ್ದಾರೆ. ಇನ್ನು 4.46 ಮತದಾರರ ಮ್ಯಾಪಿಂಗ್ ಆಗಿರೋರ ಕತೆ ಏನು ಅಂತಂದರೆ 4.46 ಕೋಟಿ ಮತದಾರರ ಮ್ಯಾಪಿಂಗ್ ಆಗಿದ್ದಾರೆ. ಅವರು 100% ಮತದಾರರ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ನಾವು ಪಶ್ಚಿಮ ಬಂಗಾಳದ ಉದಾಹರಣೆ ತೊಗೊಂಡಾಗ, ಬಿಹಾರ್ ಉದಾಹರಣೆ ತೊಗೊಂಡಾಗ ನಂಬಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ 1.36 ಕೋಟಿ ಮತದಾರರ ಮ್ಯಾಪಿಂಗ್ ಆಗಿತ್ತು. ಆದರೆ ಆ 1.36 ಕೋಟಿ ಮತದಾರರ ಮ್ಯಾಪಿಂಗ್ ಆಗಿರೋರಿಗೆ ನೋಟಿಸ್ ಕಳಿಸಿದ್ರು. ಲಾಜಿಕ್ ಡಿಸ್ಕ್ರಿಪೆನ್ಸಿ, ತಾರ್ಕಿಕ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸಿದ್ರು. ಅದೇ ರೀತಿ ಈಗಲೂ ನೀವು 4.46 ಕೋಟಿ ಮತದಾರರು ಮ್ಯಾಪಿಂಗ್ ಆಗಿದ್ದಾರೆ, ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಅಂದರೆ ಅವ್ರು ಹೇಳ್ತಾರೆ ಅದಕ್ಕೆ ನಾನು ಜವಾಬ್ದಾರನಲ್ಲ, ನಾನು ನನ್ನ ರಾಜ್ಯಕ್ಕೆ ಮಾತ್ರ ಜವಾಬ್ದಾರ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಪ್ರಕಾರ ಮ್ಯಾಪಿಂಗ್ ಆಗಿರೋರ ಹೆಸರುಗಳು ಇರ್ತವೆ, ತೆಗೆದಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಲ್ಲದಕ್ಕೂ ನಂಬಬೇಕಾಗಿರುವಂಥದ್ದು ಒಂದು ಸಲ SIR ಪ್ರೊಸೆಸ್ ಶುರುವಾದ ಮೇಲೆ ನಂತರವಷ್ಟೇ ನಮಗೆ ಎಲ್ಲ ವಿಷಯಗಳು ಗೊತ್ತಾಗ್ತವೆ. ಅಲ್ಲಿ ತನಕ ನಾವು ಏನು ಹೇಳೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮ್ಯಾಪಿಂಗ್ ಆಗಿರೋರ್ದು 100% ಮತದಾರಲ್ಲಿ ಇರ್ತಾರೆ ಅನ್ನೋದನ್ನು ನಾವು ಈಗಲೇ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಶ್ಚಿಮ ಬಂಗಾಳದ ಉದಾಹರಣೆಯಲ್ಲಿ. ಎರಡನೇದು, ಲಕ್ಷಾಂತರ ಮನೆಗಳಿಗೆ ಮ್ಯಾಪಿಂಗ್ ಬಂದಿಲ್ಲ BLOಗಳು ಅಂತ ನಾವು ಹೇಳಿದ್ರೆ ಇಲ್ಲ ಬಂದಿದ್ದಾರೆ, ಬಂದೇ ಇಲ್ದಿರೋದು ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಣ್ಣ ಸಂಘಟನೆಗಳು ಮಾಹಿತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಿತಿ ಇದೆ. ಆದರೆ ಮ್ಯಾಪಿಂಗಿಗೆ ಎಲ್ಲ ಕಡೆಗೂ BLO ಬಂದಿಲ್ಲ, ಅದು ಸ್ಪಷ್ಟ. ಬಂದಿಲ್ದವ್ರ ಕತೆ ಏನು ಅಂತ ನಮಗೂ ಗೊತ್ತಿಲ್ಲ, ಅವರು ಉತ್ತರ ಕೊಡಲಿಲ್ಲ. ನಾವು ಮುಖ್ಯವಾಗಿ 6 ಪಾಯಿಂಟ್ಗಳ ಪ್ರಸ್ತಾಪವನ್ನು ಎಲೆಕ್ಷನ್ ಕಮಿಷನ್ ಮುಂದೆ ಇಟ್ವಿ. ಒಂದು, ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ತುರ್ತಾಗಿಲ್ಲ, 2028 ಇರೋದು. ಹಾಗಾಗಿ SIRನ ಫ್ರೇಮ್ವರ್ಕ್ ಟೈಮ್ ಲೈನ್ ಏನು ಇಟ್ಕೊಂಡಿದ್ದೀರೋ ಅದು ಸಾಲ್ತಿಲ್ಲ, ಎಲ್ಲ ಕಡೆ ಅದೇ ತೋರಿಸ್ತಿರೋವಂಥದ್ದು. ಹಾಗಾಗಿ ಇದನ್ನು ವ್ಯವಧಾನದ ಜೊತೆ ಟ್ರಾನ್ಸ್ಪರೆಂಟಾಗಿ ಮಾಡಬೇಕು, ನಂಬರ್ 1. ನಂಬರ್ 2 ಆಗಿ ಏನು ವೋಟರ್ ಲಿಸ್ಟ್ ಏನಿದೆ ಅದು ರೀಡಬಲ್ ಫಾರ್ಮೆಟಲ್ಲಿ ಕೊಡಬೇಕು. ಯಾಕಂದ್ರೆ ನಾವೆಲ್ಲವೂ ಕೂಡ ಚೆಕ್ ಮಾಡಲಿಕ್ಕೆ ಏನೇನಾಗಿದೆ ಅನ್ನೋದು ಮಾಡೋಕ್ಕೆ ಅದು ವೆರಿ ಇಂಪಾರ್ಟೆಂಟು. ಎರಡನೇದು.
ಮೂರನೇ ವಿಚಾರ ಎಲ್ಲ ಕಡೆನೂ ಕೂಡ ಹೆಲ್ಪ್ ಡೆಸ್ಕ್ನ ಕ್ರಿಯೇಟ್ ಮಾಡಬೇಕು, ಹೆಲ್ಪ್ ಲೈನ್ನ ಕ್ರಿಯೇಟ್ ಮಾಡಬೇಕು. ಈ ಮೂರನೇ ವಿಚಾರನ ಅವ್ರು ಒಪ್ಕೊಂಡಿದ್ದಾರೆ, ನಾವು ಮಾಡ್ತೀವಿ ಅಂತೇಳಿ ಮೂರನೇದು ಒಪ್ಕೊಂಡಿದ್ದಾರೆ. ನಾಲ್ಕನೇ ವಿಚಾರ ನಾವು ಅವರಿಗೆ ಎಲೆಕ್ಷನ್ ಕಮಿಷನ್ನ ಮುಂದೆ ನಾವು ಇಟ್ಟಿರೋದು ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಒಳಗೆ ಒಂದು ಆಸ್ಪೆಕ್ಟ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಡ್ರಾಫ್ಟ್ ಲಿಸ್ಟ್ ಆದ ನಂತರದಲ್ಲಿ ಫೈನಲ್ ಲಿಸ್ಟ್ ಆಗೋದಕ್ಕಿಂತ ಮೊದಲು ಎಲ್ಲ ಕಡೆನೂ ಕೂಡ ಗ್ರಾಮ ಸಭೆ, ವಾರ್ಡ್ ಸಭೆ ಕರೆದು ಅಲ್ಲಿ ಆ ಡ್ರಾಫ್ಟ್ ಲಿಸ್ಟ್ನ ಜನರ ಮುಂದೆ ಇಟ್ಟು ಅಲ್ಲೇ ಕರೆಕ್ಷನ್ಸ್ ಮಾಡಬೇಕು ಅಂತ ಇದೆ. ಅದನ್ನು ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದನ್ನು ನಾವು ಮೇಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಯಾರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇಮ್ಮಿಡಿಯೇಟಾಗಿ ಇಶ್ಯೂ ಮಾಡಬೇಕು. ಅವ್ರು ಲೋಕಲ್ ಪೀಪಲ್ ಆಗಿದ್ದರೆ ಅವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂದರೆ ರೆಸಿಡೆನ್ಷಿಯಲ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇಮ್ಮಿಡಿಯೇಟಾಗಿ ಇಶ್ಯೂ ಮಾಡಿ ಅಂತ ಆಫೀಸರ್ಸ್ಗೆ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿದ್ದೀವಿ. ಅದನ್ನು ಪರಿಗಣಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಕೊನೆಯದಾಗಿ ಅಪೀಲ್ ಹೋಗಲಿಕ್ಕೆ 6 months ಟೈಮ್ ಕೊಡಬೇಕು. ಯಾಕಂದರೆ ಜನ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀರಿ, ಇದು ಮೈಗ್ರೇಟ್ರಿ ವರ್ಲ್ಡ್ ಇದು. ಸೊ ಹಂಗಾಗಿ ಶಾರ್ಟ್ ಪೀರಿಯಡ್ ಆಗಲ್ಲ, 1 month ಅಪೀಲ್ ನಾಟ್ ಎನಫ್, 6 months ಅಪೀಲ್ ಇಡಬೇಕು ಅಂತ ಹೇಳಿದ್ದೀವಿ. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನಿದ್ರು ಕೂಡ SIR ಶುರು ಆದಮೇಲೆ ಹೇಳೋಕ್ಕೆ ಸಾಧ್ಯ. ಬಟ್ ನೀವು ಹೇಳಿರೋದೆಲ್ಲ ವೆಲ್ಕಮ್ಮು, ಅದನ್ನು ನಾವು ತೊಗೊಂಡಿದ್ದೀವಿ. ಬಟ್ ಇದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಇಷ್ಟು ಸಾರಾಂಶ. ಥ್ಯಾಂಕ್ ಯು.